ಅನ್ನುವಂತಹ ಒಂದು ಶಿಬಿರ ನಡೀತಾ ಇರುವಂತದ್ದು 25 ವರ್ಷದಿಂದ ಶುರುವಾಗಿ ಇದು 25ನೇ ವರ್ಷದ ಶಿಬಿರ ನಡೀತಾ ಇರುವಂತದ್ದು. ಪ್ರಕೃತಿಯ ಮಧ್ಯೆ ಸಂಗೀತದ ಆರಾಧನೆ, ಈ ಒಂದು ಸುಂದರ ಕ್ಷಣಗಳನ್ನ ನೋಡ್ಲಿಕ್ಕೆ, ಸವಿಲಿಕ್ಕೆ, ಈ ವಿಶೇಷತೆಯನ್ನ ತಿಳ್ಕೊಳ್ಳಿಕ್ಕೆ ನಾವು ತಂಡದ ಜೊತೆಗೆ ಬಂದಿದ್ದೇವೆ. ಅವರ ಈ ಒಂದು ಆಚಾರ ವಿಚಾರ ಜೀವನ ಪದ್ಧತಿಯಲ್ಲಿ ಒಂದು ಬದಲಾವಣೆ ಆಗಿದೆ, ದೇಶದ ಸಂಪತ್ತಾಗ್ತಾರೆ. ಇಂತಹ ಒಂದು ಶಿಬಿರದಿಂದ ನನಗೆ ಚೆನ್ನೈಗೆ ಅಂತಹ ಒಂದು ದೊಡ್ಡ ಪ್ರದೇಶದಲ್ಲಿ ಹೋಗಿ ಕಲಿಯುವಂತಹ ಅವಕಾಶವೂ ಸಿಕ್ಕಿತ್ತು. ರಾಮಮೂರ್ತಿ ಅವರಿಗೆ ದೇವರು ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮದು ಒಂದು ಭಾಗ್ಯ ಇದು, ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಒಂದು ಏನು ಸಣ್ಣ ಮಟ್ಟಿನ ಕೊಡುಗೆಗಳು ಇದನ್ನು ನಾನು ಮಾಡ್ತಾ ಇದ್ದೇನೆ. ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಾರ್ಯಕ್ರಮವನ್ನ ಕಣ್ಣಾರೆ ನೋಡುವಂತಹ, ಕಿವಿಯಾರೆ ಕೇಳುವಂತಹ ಒಂದು ಭಾಗ್ಯ ನಮಗಾಗಿ ಬಂದು ಸಿಕ್ಕಿದೆ. ನಮ್ಮ ಕರಾವಳಿಯಲ್ಲಿ ಸಾಕಷ್ಟು ಕಡೆ ವಿಶೇಷ ಘಟನೆಗಳು ನಡೀತಾನೆ ಇರ್ತದೆ. ಆದರೆ ಇಲ್ಲಿ ನಮ್ಮ ಕೊಕ್ಕಡ ಭಾಗದಲ್ಲಿ ಬರುವಂತಹ ನಿಡ್ಲೆ ಅನ್ನುವಂತಹ ಗ್ರಾಮ ಕುಗ್ರಾಮ ಅಂತ ಕರೆಯಲ್ಪಡ್ತಾ ಇದ್ದದ್ದು ಇದು ಸುಗ್ರಾಮ ಆಗಿ ಬದಲಾಗುವಂತಹ ಈ ದಿನಗಳನ್ನ ನೋಡ್ಲಿಕ್ಕೆ ನಾವು ಬಂದಿದ್ದೇವೆ. ಕಣ್ಬಿತ್ತಿಲ್ ಅನ್ನುವಂತಹ ಒಂದು ಶಿಬಿರ ನಡೀತಾ ಇರುವಂತದ್ದು 25 ವರ್ಷದಿಂದ ಶುರುವಾಗಿ ಇದು 25ನೇ ವರ್ಷದ ಶಿಬಿರ ನಡೀತಾ ಇರುವಂತದ್ದು. ಸಂಗೀತ ಪ್ರಿಯರು, ಸಂಗೀತ ಪ್ರೇಮಿಗಳು, ಸಂಗೀತವನ್ನು ಆರಾಧಿಸುವವರು, ಸಂಗೀತವನ್ನು ಕಲಿಬೇಕು ಅನ್ನುವಂಥ ಇಚ್ಛೆಯಲ್ಲಿರುವಂಥ ಎಲ್ಲರೂ ಕೂಡ ಸಮಾನ ಮನಸ್ಕರು ಸೇರುವಂತಹ ಒಂದು ಸುಂದರವಾದ ತಾಣ ಇದು. ಪ್ರಕೃತಿಯ ಮಧ್ಯೆ ಸಂಗೀತದ ಆರಾಧನೆ, ಈ ಒಂದು ಸುಂದರ ಕ್ಷಣಗಳನ್ನು ನೋಡಲಿಕ್ಕೆ, ಸವಿಲಿಕ್ಕೆ, ಈ ವಿಶೇಷತೆಯನ್ನು ತಿಳ್ಕೊಳ್ಳಿಕ್ಕೆ ನಾವು ತಂಡದ ಜೊತೆಗೆ ಬಂದಿದ್ದೇವೆ. ಈ ಒಂದು ಚಿತ್ರಣಗಳನ್ನು ನಿಮಗೋಸ್ಕರ ತೋರಿಸ್ಲಿಕ್ಕಿದ್ದೇವೆ, ನೋಡ್ಕೊಂಡು ಬನ್ನಿ. ವಿಶೇಷವಾಗಿ ಕಹಳೆ ನ್ಯೂಸ್ನಲ್ಲಿ ಇವತ್ತು ಸಂಭ್ರಮ ಒಂದು ಕಡೆಯಾದರೆ, ಇನ್ನೊಂದು ಕರಾವಳಿಯಲ್ಲಿ ಕುಗ್ರಾಮದಲ್ಲೂ ಸುಗ್ರಾಮ ಮಾಡುವಂತಹ ಒಂದು ಪದ್ಧತಿ ಏನಿದೆ ಅದನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಒಂದು ಕಡೆ ನಿಡ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ, ಸಂಗೀತದ ಒಂದು ಸಮಾರಂಭ, ಹಾಗೆ ಆಳ್ವಾಸ್ನಲ್ಲಿ ವಿದ್ಯೆದ ಒಂದು ಸಂಗ್ರಾಮ ಅಂತಲೇ ಹೇಳ್ಬೋದು. ನಮ್ಮ ಆಳ್ವಾಸ್ನ ವಿದ್ಯಾಸಂಸ್ಥೆಯ ಬಹಳ ದೊಡ್ಡ ಕೈ ನಮ್ಮ ಮೋಹನ್ ಆಳ್ವ ಸರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈ ಒಂದು ಸಂಭ್ರಮದ ವಾತಾವರಣ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಗಮನಿಸಿದಾಗೆ ಬಹಳ ಖುಷಿಯಿಂದ ಸಂಗೀತವನ್ನು ನೀವು ಸ್ವಾದಿಸ್ತಾ ಇದ್ರಿ. ಸಂಗೀತ ಅಂತ ಹೇಳಿದರೆ ಕಲೆ ಅಂತ ಹೇಳಿದರೆ, ಮತ್ತು ಕಲಾವಿದರು ಅಂತ ಹೇಳಿದರೆ ನಿಮಗೆ ಬಹಳ ಪ್ರೀತಿ, ಅದು ಗೊತ್ತಿರುವಂಥದ್ದೇ. ಇವತ್ತು ವಿಠಲ್ ರಾಮಮೂರ್ತಿ ಅವರ ಸರ್ನ ಈ ಒಂದು ಸಂಭ್ರಮದಲ್ಲಿ ನೀವು ಜೊತೆಯಾಗಿದ್ದೀರಿ. ಈ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಾ? ನನಗೆ ಇವತ್ತಿನ ದಿನ ಸಾರ್ಥಕವಾಯಿತು ಅಂತ ನಾನು ನೆನೆಸ್ತೇನೆ. ಇದೊಂದು ನಮ್ಮ ನಾಡಿಗೆ, ನಮ್ಮ ಸಮಾಜಕ್ಕೆ ಭಾಳ ಅಗತ್ಯವಿರುವಂಥ ವಿಚಾರ. ಇವತ್ತು ವಿಠಲ್ ರಾಮಮೂರ್ತಿ ಅವರು ಸತತವಾಗಿ 25 ವರ್ಷದಿಂದ ಈ ಗುರುಕುಲ ಮಾದರಿಯ ಈ ಶಿಬಿರವನ್ನು ಮಾಡುತ್ತಾ ಬಂದದ್ದು, ಅದನ್ನು ಯಾವುದೇ ಖರ್ಚು ವೆಚ್ಚವನ್ನು ಯಾರಿಂದಲೂ ತೆಗೆದುಕೊಳ್ಳದೆ ಉಚಿತವಾಗಿ ಮಾಡುತ್ತಾ ಅದನ್ನು ನಡೆಸ್ಕೊಂಡು ಬಂದದ್ದು ಇದು ಸಾಮಾನ್ಯ ವಿಚಾರವಲ್ಲ. ಇದರ ಮುಖಾಂತರ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಕಲೆಯ ಬಗ್ಗೆ ಆಸಕ್ತಿ ಬಂದುಕೊಂಡು ಅವರು ಮುಂದೆ ಕಲಾವಿದರಾಗೋ ಜೊತೆ ಒಂದು ಸೌಂದರ್ಯ ಪ್ರಜ್ಞೆ ಬರೋದು, ಅದರ ಜೊತೆ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದು ಇದು ಬಹಳ ದೊಡ್ಡ ಅದ್ಭುತವಾದಂಥ ಕೆಲಸ. ಇಂಥ ಕೆಲಸಕ್ಕೆ ನಾವು ಸದಾ ಎಲ್ಲರೂ ನಾವು ಸಮಾನ ಮನಸ್ಕರು ಅದರೊಟ್ಟಿಗೆ ಸೇರಿಕೊಳ್ಬೇಕಾದ್ದು ನಮ್ಮ ಧರ್ಮ. ಇದು ನಿಜವಾದ ಸಾರ್ಥಕದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಸಂಭ್ರಮದಲ್ಲಿ ನೀವು ಪಾಲ್ಪಡಿದ್ರಿ. ಸಂಗೀತ ಅಂತ ಹೇಳಿದರೆ ನಿಮಗೂ ಕೂಡ ಅಪಾರವಾದ ಒಂದು ಆಸಕ್ತಿ ಇದೆ. ಅದರ ಬಗ್ಗೆ, ಸಂಗೀತದ ಬಗ್ಗೆ ನಿಮಗಿರುವ ಒಲವಿನ ಬಗ್ಗೆ ಏನಾದರೂ ಹೇಳ್ಬೋದಾ? ಈ ಎಲ್ಲ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕವಾದ್ಯಗಳಿರ್ಬೋದು, ಇದು ವೇದ ಕಾಲದಿಂದಲೂ ಬಂದಂಥ ವಿಚಾರ. ಈಗ 18ನೇ ಶತಮಾನದಿಂದ ಇದಕ್ಕೊಂದು ಸರಿಯಾದ ಚೌಕಟ್ಟು, ಸರಿಯಾದ ಶಾಸ್ತ್ರೀಯ ರೂಪಗಳು ಬಂದದ್ದು. ಇವತ್ತು ಯಾವಾಗ ಒಬ್ಬ ವಿದ್ಯಾರ್ಥಿ ಯಾರೇ ಆಗಲಿ ಒಂದು ಸಣ್ಣ ಬದುಕಿನಲ್ಲಿ ಅಲ್ಲಿ ಬಾಲ್ಯದಲ್ಲಿ ಇಂಥ ಕಲೆಯ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡರೆ ಅವನ ಸಂಪೂರ್ಣ ನಡವಳಿಕೆ ಮುಂದೆ ಆಚಾರ, ವಿಚಾರ, ಚಿಂತನ, ಮಂಥನ ಎಲ್ಲವೂ ಕೂಡ ಇವತ್ತು ಬದಲಾವಣೆ ಆಗಿ ಅವನಲ್ಲಿ ಬಹಳ ಮುಖ್ಯ ಒಂದು ಸೌಂದರ್ಯ ಪ್ರಜ್ಞೆ ಬರ್ತದೆ. ಎಲ್ಲಿ ಸೌಂದರ್ಯ ಪ್ರಜ್ಞೆ ಇದೆ ಅಲ್ಲಿ ಈ ದೇಶವನ್ನು ಅಪಾರವಾಗಿ ಪ್ರೀತಿಸ್ತಾರೆ, ಕಲೆಯನ್ನು ಪ್ರೀತಿಸ್ತಾರೆ, ಕಲಾವಿದನ್ನು ಪ್ರೀತಿಸ್ತಾರೆ ಮತ್ತು ಈ ಪರಿಸರವನ್ನು ಪ್ರೀತಿಸ್ತಾರೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾರೆ. ಅವರು ಈ ದೇಶದ ಭಾಳ ದೊಡ್ಡ ಸಂಪತ್ತಾಗಿ ಬೆಳೀತಾರೆ. ಆದ್ದರಿಂದ ನಾವು ಮಕ್ಕಳಿಗೆ ಒಂದು ಕಲೆಯ ಬಗ್ಗೆ ಆಸಕ್ತಿಯನ್ನು ಕೊಟ್ಟರೆ ಅವರ ಇಡೀ ಒಂದು ಆಚಾರ ವಿಚಾರದಲ್ಲಿ, ಅವರ ಜೀವನದ ಪದ್ಧತಿಯಲ್ಲಿ
ಒಂದು ಬದಲಾವಣೆ ಆಗಿ ಈ ದೇಶದ ಸಂಪತ್ತಾಗ್ತಾರೆ ಎಂಬುದಕ್ಕೆ ಎರಡು ಮಾತು ಇದು. ಥ್ಯಾಂಕ್ ಯು ಸರ್, ನಿಮ್ಮ ಅಮೂಲ್ಯ ಕ್ಷಣಕ್ಕೆ ಥ್ಯಾಂಕ್ ಯು. ಅನ್ನ ಬೆಂದಿದೆಯಾ ಅಂತ ನೋಡಲಿಕ್ಕೆ ಸಂಪೂರ್ಣ ಅನ್ನವನ್ನೇ ಪರೀಕ್ಷಿಸುವ ಅಗತ್ಯ ಇಲ್ಲ, ಒಂದು ಅಗಳು ಸಾಕು ಅಂತ ಹೇಳ್ತಾರೆ. ಆ ಒಂದು ಅಗಳು ಇವತ್ತು ನಮ್ಮ ಜೊತೆ ಇದೆ. ಶಿಬಿರಾರ್ಥಿ ನಮ್ಮ ಜೊತೆ ಸೇರಿದ್ದಾರೆ. ಅವರ ಹತ್ರ ಕೇಳೋಣ ಈ ಒಂದು ಶಿಬಿರದ ಅನುಭವವನ್ನು, ಅವರ ಬಾಯಾರೆ ಕೇಳೋಣ. ನಮಸ್ತೆ. ಈ ಒಂದು ಶಿಬಿರ ಏನಿದೆ ಬಹಳ ಸುಂದರವಾಗಿ ಪ್ರಕೃತಿಯ ಮಧ್ಯೆ ನಡೀತಾ ಇರುವಂಥದ್ದು. ಏನು ಕಲ್ತ್ರಿ ಅಥವಾ ಬಂದದ್ದಕ್ಕೆ ಏನಾದರೂ ಸಾರ್ಥಕ ಮನೋಭಾವ ಇದೆಯಾ? ಡೆಫಿನೆಟ್ಲಿ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಬಂದ ಮೇಲೆ ಫಸ್ಟ್ ಆಫ್ ಆಲ್ ಎಲ್ಲರೊಟ್ಟಿಗೆ ಚೆನ್ನಾಗಿ ಬೆರೆತು ಮತ್ತು ತುಂಬ ಹೊಸ ಫ್ರೆಂಡ್ಸ್ ಮಾಡಿದ್ದೀನಿ. ಮತ್ತು ಒಂದೊಳ್ಳೆ ಫ್ಯಾಮಿಲಿ ಥರ ಅನಿಸ್ತು ನನಗೆ. ಆಲ್ರೆಡಿ 3 days ಆಗಿದೆ, ಇನ್ನೂ 2-3 ದಿನ ಇದೆ. ಸೊ 2.5 ದಿನ. ಹಾಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅಂದರೆ ಲೈಫ್ ಟೈಮಲ್ಲಿ ಇದನ್ನು ನಾನು ಮರೆಯೋಲ್ಲ. ಆ್ಯಂಡ್ ಐ ವುಡ್ ರೆಕಮೆಂಡ್ ಎಲ್ರಿಗೂ, ಯಾರಿಗೆಲ್ಲ ಒಂದು ಸಂಗೀತದ ಆಸಕ್ತಿ ಇದೆ ಅವ್ರು ಬರಲೇಬೇಕು ಈ ಶಿಬಿರಕ್ಕೆ. ಯಾಕಂದರೆ ನಮಗೆ ಕಲಿಯೋದಕ್ಕೆ ತುಂಬ ಇದೆ. ಸೊ ಇಲ್ಲಿ ಬಂದ ಮೇಲೆ ಬೇರೆಯವರಿಂದನೂ ಕಲಿಬೋದು. ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಕಲಾವಿದರು ಕೂಡ ಬರ್ತಾರೆ. ಸೊ ಅವರಿಂದನೂ ತುಂಬ ಕಲಿಬೋದು. ಆ್ಯಂಡ್ ಇಂಥ ಒಂದು ಪರಿಸರದ ಮಧ್ಯದಲ್ಲಿ ಒಂದು ಮನೆ ಊಟ, ಮತ್ತು ಹಿರಿಯವರು ವಿಠಲ್ ರಾಮಮೂರ್ತಿ ಸರ್ ಅಂತ ಒಬ್ಬರು ಹಂಬಲ್ ಒಬ್ಬರು ಪರ್ಸ್ನಾಲಿಟಿ. ಸೊ ಅವರು ನೋಡುವಾಗ ಅಷ್ಟು ಸಾಧನೆ ಮಾಡಿ ನಿಂತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಇಟ್ಸ್ ದ ಮೋಸ್ಟ್ ಹಂಬಲ್ ಪರ್ಸನ್, ಒನ್ ಆಫ್ ದ ಮೋಸ್ಟ್ ಹಂಬಲ್ ಪರ್ಸನ್ ಐ ಹ್ಯಾವ್ ಮೆಟ್. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಐ ಆಮ್ ಆ್ಯಕ್ಚುಲಿ ತುಂಬ ಬೇಜಾರಾಗ್ತಾ ಇದೆ, ಇನ್ನು 2 ದಿನ ಅಂತ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್, ಈಗ ಎಲ್ಲ ಕಡೆ ಶಿಬಿರಗಳು ಈ ಸಂದರ್ಭದಲ್ಲಿ ನಡೆಯುತ್ತದೆ. ಯಾಕಂತ ಹೇಳಿದರೆ ಎಲ್ಲ ಶಾಲೆಗಳಿಗೆ, ಕಾಲೇಜುಗಳಿಗೆ ರಜೆಯ ಸಮಯ ಆಗೋದು. ಎಲ್ಲ ಶಿಬಿರಗಳ ಮಧ್ಯೆ ಈ ಶಿಬಿರ ಬಹಳ ವಿಭಿನ್ನವಾಗಿ ನಿಲ್ತಾ ಇದೆ. ಇದನ್ನು ನೀವು ಕೂಡ ಒಪ್ಕೋತೀರಾ? ಸೊ ಹೌದು, ಡೆಫಿನೆಟ್ಲಿ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ತೇನೆ. ಯಾಕಂದರೆ ಇದರಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಕಲಿತೇವೆ. ಅವರು ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನಮಗೆ ಪಾಠ ಮಾಡ್ತಾರೆ. ಆ್ಯಂಡ್ ಅದಾಗಿ ಸಂಜೆ ಹೊತ್ತಲ್ಲಿ ಕಚೇರಿಗಳನ್ನು ನಡೆಸ್ತಾರೆ. ಸೊ ಇದರಲ್ಲಿ ನಾವು ಬೇರೆಯವರಿಂದ ಕಲಿತೀವಿ. ಆ್ಯಂಡ್ ದೊಡ್ಡ ಕಲಾವಿದರು ಹೇಗೆ ಅವರು ಪರ್ಫಾರ್ಮ್ ಮಾಡ್ತಾರೆ ಅದನ್ನು ನೋಡಿನೂ ಕಲಿತೀವಿ. ಆ್ಯಂಡ್ ಅದಾದಮೇಲೆ ರಾತ್ರಿ ನಾವು ಊಟ ಎಲ್ಲ ಆದಮೇಲೆ ಕೂತ್ಕೊಂಡು ಸುಮ್ಮನೆ ಗುಂಪಲ್ಲಿ ಕೂತ್ಕೊಂಡು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಬ್ಬೊಬ್ಬರೇ. ಸೊ ಅದರಿಂದಾಗಿ ನಾವು ಓಕೆ ಬೇರೆಯವ್ರು ಹೇಗೆ ಹಾಡ್ತಾರೆ, ಬೇರೆಯವ್ರು ಹೇಗೆ ಅಂದರೆ ನಮ್ಮ ಶಿಬಿರಾರ್ಥಿಗಳೇ ಫೆಲೋ ಸ್ಟೂಡೆಂಟ್ಸ್ ಅವ್ರು ಹೇಗೆ ಹಾಡ್ತಾರೆ, ಅವರಿಗೆ ಏನೆಲ್ಲ ಗೊತ್ತಿದೆ ಜ್ಞಾನ, ಅವ್ರಿಗೆ ಏನೆಲ್ಲ ಅಂದರೆ ಈಗ ಟೆಕ್ನಿಕ್ಸ್ ಇರಲಿ ಅಥವಾ ಆ ಥರ ಎಲ್ಲ ಶೇರ್ ಮಾಡ್ಕೊಳ್ಬೋದು. ಸೊ ಅಫ್ಕೋರ್ಸ್ ಇಟ್ಸ್ ಮಚ್ ಡಿಫ್ರೆಂಟ್. ಆ್ಯಂಡ್ ಎಸ್, ಸೊ ಎಲ್ರಿಗೂ ಇದನ್ನು ಒಂದು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಈಗ ನಾನು ಎಷ್ಟೇ ಹೇಳಿದ್ರು ಅದು ನಾನೇನು ಫೀಲ್ ಮಾಡಿದ್ದೀನಿ ಅದನ್ನು ಹೇಳ್ತೀನಿ. ಬಟ್ ಇಫ್ ಯು ಪರ್ಸ್ನಲಿ ವಾಂಟ್ ಟು ಫೀಲ್, ನೀವೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೊಂದು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ಕೊಡಲಾಯಿತು. ಆ ಪ್ರಶಸ್ತಿ ಇವತ್ತು ನಮ್ಮ ಪಕ್ಕದಲ್ಲಿ ಬಂದು ನಿಂತಿದ್ದವರನ್ನು ಮಾತಾಡ್ಸೋಣ. ಎಲ್ಲ ಶಿಬಿರಾರ್ಥಿಗಳ ಮುಖದಲ್ಲಿ ಒಂದು ಸಂತಸದ ಮನೋಭಾವ, ಹಾಗೆ ಅನುಭವ ತುಂಬಿದಂತಹ ಒಂದು ಕಳೆ ಇತ್ತು. ಅದರ ಮಧ್ಯೆ ನಿಮ್ಮನ್ನು ವಿಶೇಷವಾಗಿ ಗುರುತಿಸಿದ್ರು ಕೂಡ. ಹಾಗಾಗಿ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಿಮ್ಮನ್ನು ಕರೆದ್ವಿ. ಈ ಒಂದು ಶಿಬಿರದ ಬಗ್ಗೆ, ನಮ್ಮ ವಿಠಲ್ ರಾಮಮೂರ್ತಿ ಸರ್ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದ್ರಿ ಕೃಷ್ಣ ಅಂತ. ಮೂಲತಃ ಕಾರ್ಕಳದವಳು ನಾನು. ಈಗ ಚೆನ್ನೈಯಲ್ಲಿ ನನ್ನ ಸಂಗೀತದ ವಿದ್ಯಾಭ್ಯಾಸವನ್ನು ವಿದ್ವಾನ್ R.K. ಶ್ರೀರಾಮ್ಕುಮಾರ್ ಹಾಗೆ ವಿದುಷಿ ಅಮೃತಾ ಮುರಳಿಯವರ ಹತ್ರ ಕಲಿತಾ ಇದ್ದೇನೆ. ಈ ಕರುಂಬತ್ತಲ್ ಶಿಬಿರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 16-17 ವರ್ಷಗಳಿಂದ ಇಲ್ಲಿಗೆ ಬಂದು ಕಲಿತಾ ಇರ್ತೇನೆ. ಎಕ್ಸ್ಪೆಷಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಇಲ್ಲಿ ಸಂಗೀತದ ಒಂದು ಶಿಕ್ಷಣ ತುಂಬ ದೊಡ್ಡವರಿಂದ ಕಲಿಯುವಂತಹ ಅವಕಾಶಗಳು ಕಮ್ಮಿ. ಅಂಥದ್ರಲ್ಲಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಠಲ್ ರಾಮಮೂರ್ತಿ ಸರ್ ಅವರು ತುಂಬ ದೊಡ್ಡ ದೊಡ್ಡ ಕಲಾವಿದಗಳನ್ನು ಕರೆಸಿ ನಮಗೆ ಪಾಠವನ್ನು ಉಣಬಡಿಸಿ ಹೇಳಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆ ಒಂದು 6 ಗಂಟೆಗೆ ನಾವು ಎದ್ದರೆ ರಾತ್ರಿ 2-3 ಗಂಟೆ ತನಕನೂ ನಾವು ಅಭ್ಯಾಸ ಮಾಡ್ತಾಯಿದ್ವಿ ಪ್ರತಿದಿನ. ಆಲ್ಮೋಸ್ಟ್ ಮೊದಲು 7 ದಿನಗಳ ಕಾಲ ನಡೀತಾ ಇತ್ತು ಈ ಶಿಬಿರದ ಇದು. ಸೊ ಈ ಪ್ರತಿ 7 ದಿನಗಳೇನಿದೆ ಪ್ರತಿದಿನ ಸಂಗೀತದ ಊಟೋಪಚಾರಗಳು ನಮಗೆ.
ಸೊ ಇಂತಹ ಒಂದು ಶಿಬಿರದಿಂದ ನನಗೆ ಚೆನ್ನೈಗೆ ಅಂತಹ ಒಂದು ದೊಡ್ಡ ಪ್ರದೇಶದಲ್ಲಿ ಹೋಗಿ ಕಲಿಯುವಂತಹ ಅವಕಾಶವೂ ಸಿಕ್ಕಿತು. ಸೊ ಇದಕ್ಕೆಲ್ಲ ಕಾರಣ ನಮ್ಮ ವಿಠಲ್ ರಾಮಮೂರ್ತಿ ಸರ್ ಅವರು ಹಾಗೂ ಅವರ ಮನೆಯವರು, ಚಂದ್ರಿಕಾ ಮಾಮಿ ಆಗಿರ್ಬೋದು, ಮಲ್ಲಮ್ಮ ಕೃಷ್ಣವೇಣಿ ಅಮ್ಮ ಆಗಿರ್ಬೋದು, ಹಾಗೆ ಎಲ್ಲ ಮನೆಯ ಸದಸ್ಯರು. ಸೊ ನಾನು ನನ್ನ ಜೀವನದಲ್ಲಿ ನಾನು ಏನು ಸಾಧಿಸಿದರೂ ಇವರ ಒಂದು ಆಶೀರ್ವಾದ ಇದ್ದೇ ಇರುತ್ತದೆ ಅಂತ ಎಣಿಸ್ಕೊಂಡು, ಹಾಗೂ ನನ್ನ ಯಾವತ್ತೂ ನಾನು ಇವರಿಗೆ ಆಭಾರಿಯಾಗಿರ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಕರುಂಬಿತ್ತಿಲ್ನಲ್ಲಿ ನಡೀತಾ ಇರುವಂಥ ಈ ಒಂದು ಶಿಬಿರ ಇಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳಿದರೆ ಅದರ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ. ಆ ಶ್ರಮದ ಹಿಂದೆ ಇರುವಂತಹ ಇನ್ನೊಂದು ಕೈಯನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ವಿಶ್ವಾಸ ವಿಠಲ್ ರಾಮಮೂರ್ತಿ ಅವರಿಗೆ ನಿಮ್ಮ ಮೇಲೆ ಹೇಗೆ ಬಂತು ಅನ್ನೋದು ಮೊದಲ ಪ್ರಶ್ನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದರೆ ಯಾವ ರೀತಿಯ ಒಂದು ಪ್ರಿಪರೇಷನ್ಸ್ ನಡೀತು, ಅದಕ್ಕೆ ಹಿಂದೆ ಯಾವ ರೀತಿಯ ಶ್ರಮ ಇತ್ತು ಅನ್ನೋದ್ರ ಬಗ್ಗೆ. ನಮಸ್ತೆ. ಕರುಂಬಿತ್ಲು ಶಿಬಿರದಲ್ಲಿ ನಾನೊಬ್ಬ ಶಿಬಿರಾರ್ಥಿಯಾಗಿ ಬಂದು ಸೇರಿದವ. ಸೊ ಸುಮಾರು 10-12 ವರ್ಷಗಳ ಹಿಂದೆಯಿಂದ ಪ್ರಾರಂಭವಾದ ಈ ಜರ್ನಿ. ಫಸ್ಟ್ 2 ವರ್ಷದಲ್ಲಿ ಶಿಬಿರಕ್ಕೆ ಸೇರಿದ ಮೇಲೆ ಗುರು ವಿಠಲ್ ರಾಮಮೂರ್ತಿ ಸರ್ ಅವರ ಜೊತೆ ನಾನು ವೈಲಿನ್ ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಆಮೇಲೆ ನನಗೆ ಹೇಳಿಕೊಟ್ಟ ಪಾಠಗಳು ಅಥವಾ ನನಗೆ ತಂದೆ ತಾಯಿಯರಿಂದ ಬಂದ ಸಂಸ್ಕಾರ ಏನಂದರೆ, ಗುರುಗಳು ಅಂತ ಹೇಳಿದರೆ ದೇವರಿದ್ದಾಗೆ ಅಂತೇಳಿ, ಅವರಿಗೋಸ್ಕರ ಏನು ಬೇಕಿದ್ರೂ ಮಾಡಲಿಕ್ಕೆ ರೆಡಿ ಇರಬೇಕು ಅಂತ. ಆ ಮೆಂಟಾಲಿಟಿನಲ್ಲಿ ಶುರುವಾದದ್ದು ಕರುಂಬಿತ್ಲು ಶಿಬಿರಕ್ಕೆ. ಇವತ್ತು ನನ್ನ ಒಂದು ಸಂಪೂರ್ಣ ಸಮಯವನ್ನು ಮೀಸಲಿಡಲಿಕ್ಕೆ ನನಗೆ ಆಗಲಿಕ್ಕಿರುವ ಕಾರಣ ಅಂತೇಳಿ, ಅದಂದರೆ ನಮ್ಮದೇ ಮನೆಯ ಥರ ಆಗಿದೆ. ಇವರೆಲ್ಲರೂ ನಮ್ಮನ್ನು ಮನೆಯ ಮಕ್ಕಳ ರೀತಿಯಲ್ಲಿ ನೋಡ್ಕೊಳ್ತಾರೆ. ವಿಠಲ್ ರಾಮಮೂರ್ತಿ ಸರ್ ಅಂತ ಹೇಳಿದರೆ ನನಗೆ ಕೇವಲ ಗುರು ಮಾತ್ರ ಅಲ್ಲ, ನನಗೆ ತಂದೆನೇ ಅವರು, ಆ ಸ್ಥಾನ ಅವರಿಗೆ. ಆದ್ದರಿಂದ ಆ ಮನೆಯ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ನಮ್ಮ ಕಾರ್ಯ ಇದು ಅಂತ. ಮತ್ತು ಸಂಗೀತ ಬೆಳೀಲಿಕ್ಕೆ ಕರುಂಬಿತ್ಲು ಶಿಬಿರ ಮಂಗಳೂರಿನಲ್ಲಿ ಬಹಳ ಕೆಲಸ ಮಾಡಿದೆ. ಬಹಳ ಒಂದು ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿಕ್ಕೆ ಕರುಂಬಿತ್ಲು ಶಿಬಿರನೇ ಕಾರಣ. 25 ವರ್ಷಗಳಿಂದ ಸತತವಾಗಿ 1 ವರ್ಷ ಕೂಡ ಅದನ್ನು ಬ್ರೇಕ್ ಮಾಡದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶಿಬಿರವನ್ನು ನಡೆಸ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಬಂದಿರುವ ಈ ಶಿಬಿರಕ್ಕೆ ಆ್ಯಸ್ ಎ ಸ್ಟೂಡೆಂಟ್ ನಾವೇನು ಮಾಡ್ಬೋದು ಅಂತೇಳಿ, ಒಂದು ಶಿಬಿರ ಆರ್ಗನೈಸ್ ಮಾಡೋದ್ರಲ್ಲಿ ನಮ್ಮ ಸಂಪೂರ್ಣ ಸಹಕಾರ ಕೊಡ್ಬೋದು ಅಂತ. ಅಂದರೆ ಗುರುಗಳಿಂದ ನಾವು ವೈಲಿನ್ ಮಾತ್ರ ಅಭ್ಯಾಸ ಮಾಡ್ತಾ ಇಲ್ಲ, ಅವರೊಂದು ಎಕ್ಸಲೆಂಟ್ ಆರ್ಗನೈಸರ್. ವಿಠಲ್ ರಾಮಮೂರ್ತಿ ಸರ್ ಒಂದು ಎಕ್ಸಲೆಂಟ್ ಆರ್ಗನೈಸರ್. ಅವರ ಆ ಸ್ಕಿಲ್ಸನ್ನು ಕೂಡ ನಮ್ಮಲ್ಲಿ ನಾವು ಮೈಗೂಡಿಸಿಕೊಳ್ಬೇಕು ಅಂತೇಳಿರೋ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಈ ಥರ ಮಾಡಲಿಕ್ಕೆ ನಮ್ಮಿಂದ ಆಗುವ ಪ್ರಯತ್ನ ಪಡ್ತಾ ಇದ್ದೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಅವರಿಂದ ಪಡೆದ ವಿದ್ಯೆಯನ್ನು ಅವರಿಗಾಗಿಯೇ ಬಳಸ್ಕೊಳ್ತಾ ಇದ್ದೀರಾ. ಈ ಒಂದು ಶಿಬಿರಕ್ಕೆ ಶಿಬಿರಾರ್ಥಿಗಳು ಬರಬೇಕು, ಅಥವಾ ಸಂಗೀತ ಪ್ರಿಯರು, ಸಂಗೀತವನ್ನು ಆರಾಧಿಸುವವರು, ಅಥವಾ ಸಂಗೀತ ಕಲಿಬೇಕು ಅನ್ನುವಂಥ ಇಚ್ಛೆ ಇರೋರು ಬರಬೇಕು ಅಂತ ಹೇಳಿದರೆ ಯಾವ ಕಾರಣಕ್ಕೆ ಬರಬೇಕು? ಒಂದು ಸಂಗೀತದ ಮೇಲಿರುವ ಪ್ರೀತಿಗೋಸ್ಕರ, ಆಮೇಲೆ ಈ ಮನೆಯವರು ಕೊಡ್ತಾ ಇರುವಂತಹ ಪ್ರೇಮ. ಈ ಶಿಬಿರಕ್ಕೆ ಬಾಂಬೆ ಜಯಶ್ರೀ ಅಂತ ಒಂದು ಆಸ್ಕರ್ ನಾಮಿನಿ ಆಗಿರುವ ಬಾಂಬೆ ಜಯಶ್ರೀ ಅವರೇ ಹೇಳಿದ್ದಾರೆ, ಇದೊಂದು ಪ್ರೇಮ ಶಿಬಿರ ಅಂತೇಳಿ. ಈ ಶಿಬಿರಕ್ಕೆ ಬರುವ ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ಊರಿಂದ ಬರ್ತಾರೆ, ಬೇರೆ ಬೇರೆ ಗುರುಗಳ ಹತ್ರ ಅಭ್ಯಾಸ ಮಾಡಿಕೊಂಡು ಬರ್ತಾರೆ, ಆಮೇಲೆ ಬೇರೆ ಬೇರೆ ಫ್ಯಾಮಿಲಿಯಿಂದ ಬರ್ತಾರೆ. ಆದರೆ ಇಲ್ಲಿ ಬಂದ ಮೇಲೆ ಅವರು ಒಂದೇ ಫ್ಯಾಮಿಲಿಯವರಾಗಿರ್ತಾರೆ, ಅದೇ ಕರುಂಬಿತ್ಲು ಫ್ಯಾಮಿಲಿ ಅಂತೇಳಿ. ಸೊ ಈ ಕರುಂಬಿತ್ಲು ಫ್ಯಾಮಿಲಿಯಿಂದ ಒಮ್ಮೆ ಬಂದು ಸೇರಿದ ಮೇಲೆ ಅವರಿಗೆ ಪ್ರತಿ ವರ್ಷ ಬರಬೇಕು ಅಂತೇಳಿ ಅನಿಸ್ತಾ ಇರ್ತದೆ. ಸೊ ಹಾಗಾಗಿ ಶಿಬಿರದ ಪ್ರಿಪರೇಷನ್ಸ್ ಎಲ್ಲ ನಮಗೆ ಭಾಳ ಈಸಿ. ಅಂದರೆ ಒಮ್ಮೆ ಬಂದವರಿಗೆ ಪುನಃ ಕರೆದ್ರೆ ಆಯಿತು, ಮನೆಯವರನ್ನು ಮನೆಯಲ್ಲಿ ಒಂದು ಪೂಜೆ ಉಂಟು ಅಂತ ಹೇಳಿದಾಗೆ ಇಲ್ಲಿ ಕರೆಯುವುದಷ್ಟೇ. ಎಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಕರುಂಬಿತ್ಲು ಮನೆಯ ಪ್ರೀತಿ, ಕರುಂಬಿತ್ಲು ಮನೆಯ ಪ್ರೇಮ, ಇದಕ್ಕೋಸ್ಕರ ಎಲ್ಲ ಮಕ್ಕಳು ಇಲ್ಲಿ ಬರ್ತಾರೆ. ಹಾಗೂ ಬರುವವರೆಲ್ಲರೂ ಡೆಡಿಕೇಟೆಡ್ ಮ್ಯೂಸಿಕ್ ಸ್ಟೂಡೆಂಟ್ಸ್. ಬರುವವರಲ್ಲಿ ಕೆಲವರು ಜೂನಿಯರ್ಸ್, ಸಂಗೀತ ಈಗಷ್ಟೇ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಕೆಲವರು ಸೀನಿಯರ್ ಆಗಿ ಸ್ವಲ್ಪ ಈಗಷ್ಟೇ ಹಾಡುಗಳು, ಸ್ವಲ್ಪ ಕೃತಿಗಳೆಲ್ಲ ಕಲಿಯೋದು, ರಾಗ ಸ್ವರಗಳ ಆಲಾಪನೆಗಳೆಲ್ಲ ಕಲಿಯುವ ಸ್ಟೇಜ್ನಲ್ಲಿದ್ದಾರೆ. ಮತ್ತೆ ಒಂದು 3/4 ಭಾಗ ಪರ್ಫಾರ್ಮಿಂಗ್ ಮ್ಯೂಸಿಷಿಯನ್ಸ್ ಸ್ಟೂಡೆಂಟ್ ಆಗಿ ಬರ್ತಾರೆ. ಅದು ಈ ಶಿಬಿರದ ವಿಶೇಷತೆ. ರಾಜ್ಕುಮಾರ್ ಭಾರತಿ ಅಂತ ಹೇಳಿರುವಂಥ ಭಾಳ ದೊಡ್ಡ ಕಂಪೋಸರ್, ಮ್ಯೂಸಿಷಿಯನ್,
ಅವ್ರು ಹೇಳ್ತಾರೆ ಏನಂದರೆ, ಈ ಹೊಸ್ತಿಲು ದಾಟಿ ಒಳಗೆ ಬರಬೇಕಿದ್ರೆ ಈಗೋ ಅಂತೇಳಿರೋದನ್ನು ಅಲ್ಲಿ ಬಿಟ್ಟು ನಾವೆಲ್ಲ ಬರ್ತೇವೆ ಅಂತೇಳಿ. ಈಗೋ ಇಲ್ಲ ಇಲ್ಲಿ. ಅಲ್ಲಿಂದ ಒಳಗೆ ಬರುವ ಪದ್ಮಶ್ರೀ ಆಗಿರುವಂಥ ಆರ್ಟಿಸ್ಟೇ ಬರಲಿ, ಅವರೊಂದು ಸ್ಟೂಡೆಂಟ್ ಥರ ಬರ್ತಾರೆ. ಇದರ ಶಿಬಿರದ ಟ್ಯಾಗ್ ಲೈನೇ ಲರ್ನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಅಂತ. ಸೊ ಆ ಒಂದು ಇನ್ಸ್ಪೈರಿಂಗ್ ಸೆಷನ್ಸ್ ಇಲ್ಲಿ ನಡೀತಾ ಇರ್ತದೆ. ಅಂದರೆ ಅಷ್ಟು ದೊಡ್ಡ ಕಲಾವಿದರು, ಮಹಾನ್ ಕಲಾವಿದರು ಕೂಡ ಎದುರುಗಡೆ ಸ್ಟೇಜ್ನ ಕೆಳಗಡೆ ಮಕ್ಕಳು ಒಟ್ಟಿಗೆ ಕೂತುಕೊಂಡು ಸಂಗೀತ ಕಚೇರಿ ಕೇಳೋದು. ಇನ್ನೊಂದು ಮಗು ಸಂಗೀತ ಏನಾದರೂ ಅದಕ್ಕೆ ಬರುವ ಸಣ್ಣ ಸಂಗೀತವನ್ನು ಸ್ಟೇಜ್ ಮೇಲೆ ಹಾಡ್ತದೆ ಅಂತೇಳಿ ಆದರೆ ಅವರೆಲ್ಲ ಕೆಳಗೆ ಕೂತು ತಾಳ ಹಾಕಿ ಮಗುವನ್ನು ಪ್ರೋತ್ಸಾಹಿಸೋದು. ಇದೆಲ್ಲ ಒಂದು ಈ ಶಿಬಿರದಲ್ಲಿ ನಡೆಯುವ ಒಂದು ವಿಶೇಷವಾದ ವಿಚಾರಗಳು. ಸೊ ಇಷ್ಟೊಂದು ಶಕ್ತಿ ಇದೆ ಈ ಶಿಬಿರಕ್ಕೆ ಅಂತೇಳಿ. ಅಂದರೆ ನಾವು ಸಂಗೀತಗಾರರು ಇಷ್ಟು ದೊಡ್ಡವರು ಇಷ್ಟು ಚಿಕ್ಕವರು ಅಂತೇಳಿ ಏನಿಲ್ಲ. ಯಾವುದೇ ರೀತಿಯ ಯಾವುದೇ ವರ್ಗದ ಯಾವುದೇ ಸ್ಟೇಜಿನ ಮಕ್ಕಳು ಬಂದರೂ ಅಥವಾ ಜನರು ಬಂದರೂ ಇಲ್ಲಿ ಅವರಿಗೆ ಸಂಗೀತದ ಅನುಭವಿಸಲಿಕ್ಕಿರೋ ದೊಡ್ಡ ಅವಕಾಶ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಇವತ್ತಿನ ಈ ಒಂದು ದೇವರ ಕಾರ್ಯಕ್ಕೆ ದೇವರು ಆಶೀರ್ವಾದ ಮಾಡಿ ನಮ್ಮಲ್ಲಿ ಕಳಿಸಿದ ಹಾಗಿದೆ. ನಮ್ಮ ಶ್ರೀಗಳು ನಮ್ಮ ಜೊತೆ ಇದ್ದಾರೆ, ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು. ಅವರ ಬಳಿ ಕೇಳೋಣ. ಸಂಗೀತವನ್ನು ಬಹಳ ಸ್ವಾದಿಸಿದ್ರು, ಹಾಗೆ ಆನಂದಪಟ್ಟರು. ಈ ಒಂದು ಸ್ವರ್ಗ ಹೇಗಿತ್ತು ಅವರ ಪಾಲಿಗೆ ಅಂತ ಕೇಳೋಣ. ಸ್ವಾಮೀಜಿಗಳೇ, ಈ ಒಂದು ಅನುಭವ ಹೇಗಿತ್ತು? ಸಂಗೀತದ ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆದ್ರಿ ನೀವು. ಕರುಂಬಿತ್ತಲು ಶಿಬಿರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಗೀತಾಸಕ್ತರು ಬಹುಶಃ ಈ ಸಂದರ್ಭವನ್ನು ಯಾವತ್ತೂ ಕಾಯ್ತಾ ಇರ್ತಾರೆ. ಅಂಥ ಒಂದು ಶಿಬಿರ ಇದು. ಭಾಳಷ್ಟು ಪ್ರಖ್ಯಾತ ನಾಮರು, ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಬಂದು ಇಲ್ಲಿ ಶಿಬಿರಾರ್ಥಿಗಳಿಗೆ ಅವರ ಅನುಭವವನ್ನು ಹಂಚಿಕೊಳ್ಳೋದಿರ್ಬೋದು ಅಥವಾ ಅವರ ಸಂಗೀತವನ್ನು ಹಂಚಿಕೊಳ್ಳೋದಿರ್ಬೋದು. ಆ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಏನಂದರೆ ನಮ್ಮ ಜಿಲ್ಲೆಯ ಸಂಗೀತ ಮಕ್ಕಳು ಅವರಿಗೆ ಇಂತಹ ಕಲಾವಿದರನ್ನು ಹೋಗಿ ಚೆನ್ನೈಯಲ್ಲಿ ನೋಡೋದು ಅಥವಾ ಎಲ್ಲೋ ಒಂದು ಟಿಕೆಟ್ ಶೋದಲ್ಲಿ ನೋಡಲಿಕ್ಕೆ ಬಹಳ ಕಷ್ಟ.
ಹಾಗಿರುವಾಗ ಅಂಥ ಕಲಾವಿದರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಅವರಿಗೊಂದು ಅವಕಾಶ ಇದು, ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ಅದು ಈ ಕರುಂಬಿತ್ತಲನ್ನು ನಮ್ಮ ವಿಠಲ ರಾಮಮೂರ್ತಿಯವರು ನಮ್ಮ ಮಠದ ಅಭಿಮಾನಿಗಳು ಭಾಳ ಹೆಮ್ಮೆ ಪಡುವಂಥವ್ರು ಕಲಾವಿದರು. ಈ ಕರುಂಬಿತ್ತಲನ್ನು ಈ ಸ್ವರ ಬಿತ್ತಲಾಗಿ ಅವರು ಮಾಡ್ತಾ ಇದ್ದಾರೆ. ಈ ಕರುಂಬಿತ್ತಲಲ್ಲಿ ಸ್ವರವನ್ನು ಬಿತ್ತುವ ಕೆಲಸವನ್ನು ಅವರು 25 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇದು ಹೊತ್ತು ಈಗ ಅದು ಫಲ ಕೊಡ್ತಾ ಇದೆ. ಖಂಡಿತವಾಗಿಯೂ ಈ ಕಾರ್ಯ ಇನ್ನಷ್ಟು ಹೆಚ್ಚು ವರ್ಷಗಳ ಕಾಲ ಅವರ ನೇತೃತ್ವದಲ್ಲೇ ಮುಂದುವರಿಲಿ. ಎಲ್ಲ ಸಂಗೀತ ಆಸಕ್ತರಿಗೆ ಮತ್ತು ಶಿಬಿರಾರ್ಥಿಗಳಿಗೆ ಇದೊಂದು ಸಂಪನ್ಮೂಲವಾಗಿ ಇದೊಂದು ನಿರೀಕ್ಷಿಸುವಂಥ ಒಂದು ಕಾರ್ಯಕ್ರಮವಾಗಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯಲ್ಲಿ ಇದು ಮೂಡಿ ಬರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹಾರೈಸ್ತಾ ಇದ್ದೇನೆ. ನಾವು ಕೂಡ ಈ ಶಿಬಿರದಲ್ಲಿ ಇದರ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡಿದ್ದೀವಿ. ಇವತ್ತಿನ ಭಾಳ ಪ್ರಸಿದ್ಧವಾದಂಥ ಕಲಾವಿದರ ಈ ವೇಣುವಾದನ ಕಚೇರಿ ಇರ್ಬೋದು, ಭಾಳ ಆಸಕ್ತಿಯಿಂದ ಕೇಳಿ ಸಂತೋಷಪಟ್ಟಿದ್ದೇವೆ. ಖಂಡಿತವಾಗಿಯೂ ಇದರ ಒಂದು ರೂವಾರಿಯಾಗಿ ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಕಲಾವಿದ ಶ್ರೀ ವಿಠಲ ರಾಮಮೂರ್ತಿಯವರಿಗೆ ದೇವರು ಇನ್ನಷ್ಟು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈ ಒಂದು ಸಂಭ್ರಮದ ಮಧ್ಯೆ ವೇದಿಕೆಯಲ್ಲಿ ಬಹಳ ಮನೋಜ್ಞವಾಗಿ ಮಾತಾಡಿ ಎಲ್ಲರ ಗಮನ ಸೆಳೆದಂತಹ ಹಿರಿಯರು ನಮ್ಮ ಜೊತೆ ಸೇರಿದ್ದಾರೆ. ಅವರಲ್ಲಿ ಕೇಳೋಣ ಈ ಒಂದು ಅನುಭವ ಹೇಗಿತ್ತು ಅಂತ. ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ನಡೆದಂತಹ ಈ ಒಂದು ಸುಂದರವಾದ ಕಾರ್ಯಕ್ರಮ, ಇದು ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಅನುಭವ ಅಂತ ಹೇಳ್ಬೋದು. ಈ ಅನುಭವದ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಅರವಿಂದ ಹೆಬ್ಬಾರ್ ಅಂತ. ನಾನು ಪುತ್ತೂರಿನವನೇ, ಆದರೆ ಉಡುಪಿಯಲ್ಲಿ ನೆಲೆಸಿದ್ದೇನೆ. ಪ್ರತಿ ವರ್ಷ ಇಲ್ಲಿಗೆ ಬರ್ತೇನೆ. ಕರುಂಬಿತ್ತಲು ಅಂತೇಳಿ ಹೇಳಿದರೆ ಎಲ್ಲ ಸಂಗೀತ ಪ್ರಿಯರು ಹೇಗೆ ಈ ಒಂದು ಹಳ್ಳಿಗೆ ಕನ್ವರ್ಜ್ ಆಗ್ತಾರೋ ಹಾಗೆ ಅವರಲ್ಲಿ ನಾನೂ ಒಬ್ಬ. ಇಲ್ಲಿಯ ಸಂಗೀತದ ವಾತಾವರಣ ಒಂದು ಪ್ರೀತಿಯ ವಾತಾವರಣ. ಇಲ್ಲಿ ಪ್ರೀತಿಯ ಸೆಲೆ ಇದೆ. ಅದನ್ನು ನೆನೆಸಿಕೊಂಡು ಸಂಗೀತ ಪ್ರಿಯರೆಲ್ಲರೂ ಇಲ್ಲಿಗೆ ವರ್ಷಕ್ಕೆ ಒಂದು ಸಲ ಧಾವಿಸಿಕೊಂಡು ಬರ್ತಾರೆ. ಬಂದವರು ಹೋಗುವಾಗ, ತವರು ಮನೆಯಿಂದ ಹೋಗುವಾಗ ಬೇಸರ ಮಾಡಿಕೊಂಡು ಟಾಟಾ ಮಾಡ್ಕೊಂಡು ಹೋಗುವ ಆ ದೃಶ್ಯವನ್ನು ಬಂದು ನೋಡಬೇಕಿಲ್ಲಿ. ಇದು ಕೇವಲ ಶಬ್ದಗಳಲ್ಲಿ ಹಿಡಿದಿಡುವಂಥ ವಿಚಾರ ಅಲ್ಲ. ಸಂಗೀತ ಇದೆ, ಸಂಗೀತದ ಶಾಸ್ತ್ರ ಇದೆ, ಸಂಗೀತವನ್ನು ಎಪ್ರಿಷಿಯೇಟ್ ಮಾಡೋದಕ್ಕೆ ಕೋರ್ಸ್ ಇದೆ. ಇಲ್ಲಿ ಸಂಗೀತವನ್ನು ಹೇಳಿಕೊಡುವಂಥ ಕೆಲಸ ನಡೀತದೆ. ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡುವಾಗ ಶಿಸ್ತು ಹೇಗೆ ಬರಬೇಕು, ಮಕ್ಕಳಿಗೆ ಯಾವ ಥರದ ಈ ಇಂಡಿಯನೈಸೇಷನ್ ಆಫ್ ದ ಮ್ಯೂಸಿಕ್ ಥೆರಪಿ ಈಸ್ ಟಾಟ್ ಹಿಯರ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್. ಅದಕ್ಕೆ ಇಲ್ಲಿ ಅಮ್ಮ ಕೃಷ್ಣವೇಣಿ ಅಮ್ಮ ಇದನ್ನು ಹುಟ್ಟು ಹಾಕಿದವರು, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವವರು ವಿಠಲ ರಾಮಮೂರ್ತಿಯವರು ಮತ್ತು ರಾಜೇಶ್ವರಿ. ಇಬ್ಬರ ಒಂದು ಕೆಲಸವನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆಗೆ ಕೈ ಜೋಡಿಸುವವರು ಅವರೆಲ್ಲರ ಮನೆ ಮಂದಿಯವರು. ನಾವು ಕೂಡ ನಮ್ಮ ಮನೆ ಮಂದಿಯ ಹಾಗೆ ಅವರ ತೆಕ್ಕೆ ಒಳಗೆ ತೆಗೆದುಕೊಂಡು ಈ ಸಂಗೀತದ ಸಮಾರಾಧನೆ ಮಾಡುವಂಥ ಕೆಲಸ ಸಾಧಾರಣದ್ದಲ್ಲ. ವಿಠಲ ರಾಮಮೂರ್ತಿಯವರು ಕಷ್ಟಪಟ್ಟು ಈ ಊರಿನಿಂದ ಪರವೂರಿಗೆ ಹೋಗಿ ಸಂಗೀತವನ್ನು ಕಲಿತು ಬೆಳೆದು ಇನ್ನು ಹಾಗೇ ತುಂಬ ಜನರನ್ನು ಬೆಳೆಸಬೇಕು ಅಂತ ಹೇಳುವಂಥ ಕೈಂಕರ್ಯದಿಂದ ಮಾಡುವಂಥ ಈ ಕೆಲಸಕ್ಕೆ ನಾನು 2 ಕೈ ಜೋಡಿಸ್ತೇನೆ. ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಈ ಒಂದು ಸಣ್ಣ ಗ್ರಾಮಲ್ಲಿ ನಡೆದಂಥ ಈ ಸಂಭ್ರಮ, ವಿಠಲ ರಾಮಮೂರ್ತಿ ಸರ್ನ ಹಿಂದೆ ನೀವು ಕೂಡ ನಿಂತಿದ್ರಿ, ಅವರ ಬೆನ್ನೆಲುಬಾಗಿ, ಅವರಿಗೆ ಶಕ್ತಿಯಾಗಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಓಂ ಶ್ರೀ ಮಂಜುನಾಥಾಯ ನಮಃ. ಇದಾಗಲೇ ಕರುಂಬಿತ್ತಲು ಶಿಬಿರ ತನ್ನ ಒಂದು ಯಶಸ್ವಿ 25ನೇ ವರ್ಷದಲ್ಲಿ ಬಹಳ ವಿಜೃಂಭಣೆಯಿಂದ ಈಗಾಗಲೇ ಸಂಪನ್ನಗೊಂಡಿದೆ. ನಾನು ಹಲವಾರು ವರ್ಷಗಳಿಂದ ಕರುಂಬಿತ್ತಲು ಶಿಬಿರಕ್ಕೆ ಬರ್ತಾ ಇದ್ದೇನೆ. ಪ್ರಾಯಶಃ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಆಗಮಿಸಿದ ಸಮಯದಲ್ಲಿ ನಾನು ಅವ್ರಿಗೆ ಬಹುಶಃ ಉಳಿಯುವ ವ್ಯವಸ್ಥೆ ಇವರೇನೋ ಮಾಡಬೇಕು, ಆವಾಗ ಇಷ್ಟು ವ್ಯವಸ್ಥೆ ಇರಲಿಲ್ಲ, ಇಲ್ಲೆಲ್ಲ ಈ ಹೋಟೆಲ್ಗಳೆಲ್ಲ ಇರಲಿಲ್ಲ. ಆ ಸಮಯದಲ್ಲಿ ನನಗೆ ಶ್ರೀಯುತ ಗೌರವಾನ್ವಿತ ವಿಠಲ ರಾಮಮೂರ್ತಿಯವರು ನನ್ನಲ್ಲಿ ಹೇಳಿದರು, ಧರ್ಮಸ್ಥಳದಲ್ಲಿ ಅವರನ್ನು ಉಳಿಲಿಕ್ಕೆ ವ್ಯವಸ್ಥೆ ಏನಾದರೂ ಮಾಡ್ಬೋದಾ ಅಂತ. ಅದು ನನಗೆ ಅದೊಂದು ದೊಡ್ಡ ಅವಕಾಶ ಆಯಿತು. ಆ ವರ್ಷದಿಂದಲೇ ನಾನು ಕರುಂಬಿತ್ತಲು ಶಿಬಿರಕ್ಕೆ ಅವರ ಉಸ್ತುವಾರಿ ನನಗೆ ವಹಿಸಿದ್ದರು ಇವರು.
ಡಾಕ್ಟರ್ ಬಾಲಕೃಷ್ಣ ಅವರು ಮುರಳಿಯವರು 2 ದಿವಸ ಅಂಥ ಮಹಾನ್ ಕಲಾವಿದ, 9 ಡಾಕ್ಟರೇಟ್ ಪಡೆದು ಪದ್ಮವಿಭೂಷಣ ಪಡೆದಂಥ ಬಾಲಮುರಳಿಕೃಷ್ಣ ಅವರು 2 ದಿವಸ ಕರ್ಮಿತ್ರಿ ಶಿಬಿರದಲ್ಲಿ ಉಳಿದು ಈ ಒಂದು ಶಿಬಿರಾರ್ಥಿಗಳಿಗೆ ಅದರ ಒಂದು ವಿಜೃಂಭಣೆ, ಅದು ನನಗೆ ಬಾಯಲ್ಲಿ ಹೇಳುವಂಥ ವಿಷಯವಲ್ಲ. ಅವರು ಹೇಳಿಕೊಟ್ಟಂಥ ಒಂದು ಹಲವಾರು ಪದ್ಯಗಳು ಇವತ್ತು ನನಗೆ ಅದು ಬಾಯಿಗೆ ಬರ್ತಾ ಇದೆ. ಕೊನೆಯದಾಗಿ ಅವರದ್ದು ತಿಲ್ಲಾನ ಹೇಳಿಕೊಟ್ರು, ಭಾಳ ವಿಶೇಷವಾಗಿತ್ತು. ಅಂಥ ಒಂದು ತಿಲ್ಲಾನ ಬಹುಶಃ ಈಗ ಯಾರು ಹಾಡೋದಿಲ್ಲ, ಅದು ಅವ್ರದ್ದೇ ರಚನೆ ಅಂತ ಹೇಳ್ತಿದ್ರು ಅವರು. ಆ ತಿಲ್ಲಾನ ಅಂಥ ಒಂದು ಶಿಬಿರದಲ್ಲಿ ಬಾಲಮುರಳಿ ಕೃಷ್ಣ ಅಂತ ಎಲ್ಲ ದೊಡ್ಡ ದೊಡ್ಡ ಮಹಾನ್ ಕಲಾವಿದರನ್ನು ಈ ಹಳ್ಳಿಗೆ ತರಿಸಿದಂಥ ವಿಠ್ಠಲ ರಾಮಮೂರ್ತಿ ಅವರು ಒಂದು ನಿಜವಾದ ಒಂದು ಮೆಚ್ಚಬೇಕಾದಂಥ ವಿಷಯ. ಒಂದು ಗಂಗೆಯನ್ನು ಧರಿಸಿದ ಭಗೀರಥನಾಗೆ ಶ್ರೀಯುತ ವಿಠ್ಠಲ ರಾಮಮೂರ್ತಿ ಅವರು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲದೆ ಮತ್ತೊಂದು ಅವರ ಒಂದು ಸರಳ ಸಜ್ಜನಿಕೆ, ಒಂದು ವ್ಯಕ್ತಿತ್ವ. ಎಂಥ ಕಲಾವಿದರನ್ನು ಕೂಡ ಅವರು ಮಾತಾಡಿಸಿದರೆ ಅವರು ಇಲ್ಲಿಗೆ ಬರ್ತಾರೆ. ಅವರು ನಮ್ಮ ಪ್ರಾಯಶಃ ಕಳೆದ ವರ್ಷ ಸುಧಾ ರಘುನಾಥನ್ನು ಕರೆದಿದ್ರು ಅವರು ಕೂಡ ಅದೇ ಮಾತು ಹೇಳಿದ್ರಂತೆ, ನಿಮ್ಮ ಒಂದು ಕಚೇರಿಗೆ ಬರುವಂಥದ್ದೇ ನಮ್ಮದು ಯೋಗ, ಎಷ್ಟು ದೊಡ್ಡ ಕಲಾವಿದರು ಅಂತ. ಅಂಥದ್ದು ಎಲ್ಲ ಕಲಾವಿದರು, ಮಹಾನ್ ಕಲಾವಿದರು ಸಂಗೀತದಲ್ಲಿ ಕೂಡ ಈ ಕರ್ಮಿತ್ರಿ ಶಿಬಿರದಲ್ಲಿ ಭಾಗವಹಿಸಿದ್ದು ಮತ್ತು ಇಷ್ಟು ಹತ್ತಿರದಲ್ಲಿದ್ದು. ಈ ಒಂದು ನಾನು ಆಗ ಇದರಲ್ಲಿ ಹೇಳಿದೆ, ಈ ಒಂದು 25ನೇ ವರ್ಷವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಭಾಳಷ್ಟು ಜನ ಇವರ ವಿಠ್ಠಲ ರಾಮಮೂರ್ತಿಯವರ ಅಭಿಮಾನಿಗಳೆಲ್ಲ ಸೇರಿ ಅದನ್ನು ಇದು ಮಾಡಿದರು. ಆದರೆ ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಸ್ಥಳದ ಯೋಗವೇನ, ಇದು ಈ ಪುಣ್ಯಭೂಮಿ ಪ್ರಾರಂಭದಿಂದ ಇಲ್ಲಿ ಆದ ಒಂದು ಕಾರ್ಯಕ್ರಮಗಳಿಂದಾಗಿ ಇಲ್ಲಿಯೇ ಇದು ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇರುವುದು ಎಲ್ಲರೂ ಒಂದು ಉಲ್ಲೇಖನೀಯ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೂ ಕೂಡ ಏನು ಅಂತ ಹೇಳಿದರೆ, ಆಡದೆ ಮಾಡುವವನು ರೂಢಿಯೊಳಗುತ್ತವನು ಅಂತ. ಅವರು ಮಾತಿನಲ್ಲಿ ಭಾಳ ಕಮ್ಮಿ. ಇವತ್ತು ನೀವು ಬರುವಾಗ ಪ್ರಾಯಶಃ ನೋಡಿರ್ಬೋದು ಆ ಮಾರ್ಗಗಳು ಇಲ್ಲಿ ಇರುವ ನೋಡಿ, ಇಷ್ಟು ಮಕ್ಕಳು ಕೂಡ ಇದು ಒಂದೇ ಮನೆಯಲ್ಲಿ, ಈ ಒಂದೇ ಮನೆಯಲ್ಲಿ ಅವರು ವಾಸ್ತವ್ಯ ಇರ್ತಾರೆ ಅಂತ ಹೇಳಿದರೆ ನೀವು ಅದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ಹೇಳಲಿಕ್ಕೆ ಹೋದರೆ 3 ದಿವಸ ಬೇಕಾದಿತ್ತು ಕರ್ಮಿತ್ರಿ ಶಿಬಿರದ ಬಗ್ಗೆ. ವಿಠ್ಠಲ ರಾಮಮೂರ್ತಿ ಅವರಂಥ ಅವರ ಒಂದು ಸಂಗೀತಕ್ಕೆ ಕೊಡುವಂತಹ ಕೊಡುಗೆ, ಅಲ್ಲದೆ ಅವರ ತಾಯಿ ಕೂಡ, ಅವರ ತಾಯಿಯಿಂದಲೇ ಇದು ಪ್ರಾರಂಭ ಆದದ್ದು, ಅವರ ಪೂರ್ಣ ಆಶೀರ್ವಾದ ಇವರಿಗುಂಟು. ಅಲ್ಲದೆ ಇಡೀ ವಿಠ್ಠಲ ರಾಮಮೂರ್ತಿ ಅವರೊಂದು ಕುಟುಂಬವೇ, ಎಲ್ಲರೂ ಪ್ರತಿಯೊಬ್ಬರು ಸಂಗೀತ. ಅವರ ಸಿಸ್ಟರ್ ಬಹುಶಃ ಅಮೇರಿಕಾದಲ್ಲಿ ಸಂಗೀತ ಪಾಠ ಮಾಡಿ ಹೇಳಿಕೊಡ್ತಾ ಇದ್ದಾರೆ. ಹೀಗೆ ಅವರಿಗೆ ವಿಠ್ಠಲ ರಾಮಮೂರ್ತಿ ಅವರ ಇದು ಕುಟುಂಬವೇ ಈಗ ನಮ್ಮ ಸಂಗೀತಕ್ಕೆ ಕೊಡುವಂತಹ ಕೊಡುಗೆ ಅದು ಗಣನೀಯ, ಅತ್ಯಂತ ಅಮೂಲ್ಯವಾಗಿ ಅದು ಗಣನೀಯವಾಗಿ ಇದಾಗಿ ಎಲ್ರಿಗೂ ಪರಿಚಿತವಾಗಿದೆ. ಕರ್ಮಿತ್ತಿಲಂತೆ ಒಂದು ನಮ್ಮ ಶಿಬಿರ ಆಗೋದು ನಮ್ಮ ಧರ್ಮಸ್ಥಳಕ್ಕೆ ಪ್ರಾಯಶಃ ಭಾಳಷ್ಟು ವರ್ಷ ಗೊತ್ತಿರಲಿಲ್ಲ. ಇತ್ತೀಚೆಗಂತೂ ಇದು ಭಾಳ ಪ್ರಖ್ಯಾತವಾಗ್ತಾ ಉಂಟು. ಎಲ್ಲೆಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ಸಲವೂ ಕೂಡ ಬಂದು ಶಿಬಿರಾರ್ಥಿಗಳಾಗಿ ಭಾಗವಹಿಸಿ ಅತ್ಯಂತ ಸಂತೋಷದಿಂದ ಇನ್ನು 2 ದಿವಸದಲ್ಲಿ ಈ ಶಿಬಿರ ಸಂಪನ್ನಗೊಳ್ಳಲಿದೆ. ಇದಕ್ಕಾಗಿ ನಮ್ಮನ್ನೆಲ್ಲ ಇವರು ಕರೆಸಿ, ನಮಗೂ ಒಂದು, ನಾನು ಹೇಳ್ತೇನೆ, ನಮ್ಮದು ಒಂದು ಭಾಗ್ಯ ಇದು. ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಒಂದು ಏನು ಸಣ್ಣ ಮಟ್ಟಿನ ಕೊಡುಗೆಗಳು ಇದನ್ನು ನಾನು ಇದು ಮಾಡ್ತಾಯಿದ್ದೇನೆ. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಅದನ್ನು ಸಹಾಯವನ್ನು, ಭಾಳ ರೀತಿಯ ದೊಡ್ಡ ಮಟ್ಟದ್ದೇನಿಲ್ಲ. ಅವರು ನಮ್ಮನ್ನು ನಾವು ಭಾಳಷ್ಟು ಈಗ ಆತ್ಮೀಯರಾಗಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಕೂಡ ನಮ್ಮನ್ನು ಅವರು ಕರೆದು ಸ್ಟೇಜಲ್ಲಿ ಕರೆದು ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳನ್ನು ಹೇಳಿ, ಮತ್ತು ನಮ್ಮ ಕಾಳೆ ನ್ಯೂಸ್ನವರು ಇವತ್ತು ಬಂದು ಎಲ್ಲ ಇದನ್ನು ತುಂಬ ಚೆನ್ನ ರೀತಿಯಲ್ಲಿ ಈಗ ಅವರು ಲೈವ್ ಮಾಡಬೇಕಾಗಿ ಹೇಳಿದರು. ಇದರ ನಿಮ್ಮ ಬಾಸ್ ಶ್ಯಾಮ್ ಭಟ್ರು ಅವರು ಏನೋ ಬೇಡ ಅಂತ ಹೇಳಿದರು. ಇಲ್ಲದು ತುಂಬ ಚೆನ್ನಾಗಿತ್ತು. ಇನ್ನಾದರೂ ಈ ಕಾರ್ಯಕ್ರಮ ಇದು ಇವತ್ತಿನ ಈಗ ವಯಲಿನ್ ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ಹಾಕ್ತೇನೆ ಅಂತ ಹೇಳಿದರೆ. ಇತ್ತೀಚೆಗೆ ನಮ್ಮ ಬ್ರಹ್ಮಕಲಶದಲ್ಲಿ ಕೂಡ ನೀವೇ ಬಂದಿದ್ರೇನ, ಅವರು ಒಂದು 3-4 ಕಾರ್ಯಕ್ರಮವನ್ನು ನಾವು ಅವ್ರ ಹತ್ರ ಇದು ಮಾಡಿಸಿದ್ದೇವೆ. ಹಾಗೆ ಈ ಒಂದು ಇದರ ಓನರ ಬಾಸ್ ಎಂಥದ್ದು 2 ಕೂಡ ಅವರೇ ಅಂತೆ. ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೂ ಕೂಡ ಈ ಕಾಳೆ ನ್ಯೂಸು ಕೂಡ ಅತ್ಯಂತ ರೀತಿಯಲ್ಲಿ ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಮಯದಲ್ಲಿ ಅದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ.
ಇದಾಗಿತ್ತು ಕರುಣ್ ವಿತ್ತಲ್ ಶಿಬಿರ 2025ರ ಸೊಬಗು. ಮುಂಬರುವಂತಹ ಎಲ್ಲ ವರ್ಷಗಳು ಕೂಡ ಈ ಒಂದು ಶಿಬಿರದ ಮೇಲಿರುವಂತಹ ಜನರ ಅಭಿಮಾನ, ಸಂಗೀತ ಪ್ರೇಮಿಗಳ ಗೌರವ, ಹಾಗೆ ಈ ಒಂದು ಸಂಭ್ರಮ ದುಪ್ಪಟ್ಟಾಗಲಿ ಅಂತ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಹಾರೈಸೋಣ. ಈ ಒಂದು ಕಾರ್ಯಕ್ರಮ ಶಾರದೆಯ ಎಲ್ಲ ಭಕ್ತರಿಗೆ ಹಾಗೆ ಎಲ್ಲ ಕಲಾವಿದರಿಗೆ ಅರ್ಪಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ಕರುಣ್ ವಿತ್ತಲ್ ಅನ್ನುವಂತಹ ಒಂದು ಶಿಬಿರ ನಡೀತಾ ಇರುವಂಥದ್ದು 25 ವರ್ಷದಿಂದ ಶುರುವಾಗಿ ಇದು 25ನೇ ವರ್ಷದ ಶಿಬಿರ ನಡೀತಾ ಇರುವಂಥದ್ದು. ಪ್ರಕೃತಿಯ ಮಧ್ಯೆ ಸಂಗೀತದ ಆರಾಧನೆ, ಈ ಒಂದು ಸುಂದರ ಕ್ಷಣಗಳನ್ನ ನೋಡ್ಲಿಕ್ಕೆ, ಸವಿಲಿಕ್ಕೆ, ಈ ವಿಶೇಷತೆಯನ್ನ ತಿಳ್ಕೊಳ್ಳಿಕ್ಕೆ ನಾವು ತಂಡದ ಜೊತೆಗೆ ಬಂದಿದ್ದೇವೆ. ಅವರ ಈ ಒಂದು ಆಚಾರ ವಿಚಾರ ಜೀವನ ಪದ್ಧತಿಯಲ್ಲಿ ಒಂದು ಬದಲಾವಣೆ ಆಗಿದೆ, ದೇಶದ ಸಂಪತ್ತಾಗ್ತಾರೆ. ಇಂತಹ ಒಂದು ಶಿಬಿರದಿಂದ ನನಗೆ ಚೆನ್ನೈಗೆ ಅಂತಹ ಒಂದು ದೊಡ್ಡ ಪ್ರದೇಶದಲ್ಲಿ ಹೋಗಿ ಕಲಿಯುವಂತಹ ಅವಕಾಶವೂ ಸಿಕ್ಕಿತು. ರಾಮಮೂರ್ತಿ ಅವರಿಗೆ ದೇವರು ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮದು ಒಂದು ಭಾಗ್ಯ ಇದು, ಇಂಥ ಒಂದು ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಒಂದು ಏನು ಸಣ್ಣ ಮಟ್ಟಿನ ಕೊಡುಗೆಗಳು ಇದನ್ನು ನಾನು ಮಾಡ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.